ಸುಜಾ ನಗರ ಎಂಬ ಹಳ್ಳಿಯಲ್ಲಿ ಶಾಮು ಎಂಬ ಮೀನುಗಾರ ತನ್ನ ಹೆಂಡತಿ ಭಾವನಾ ಜೊತೆ ವಾಸಿಸುತ್ತಿದ್ದನು. ಶಾಮುವಿನ ಮನೆಯಲ್ಲಿ ಅವನ ವಯಸ್ಸಾದ ತಾಯಿ ಮತ್ತು 2 ಮಕ್ಕಳು ಇದ್ದರು. ಮಗನ ಹೆಸರು ರಾಜು ಮತ್ತು ಮಗಳ ಹೆಸರು ರಾಣಿ. ಶಾಮು ಮೀನು ಹಿಡಿದು ಮಾರಾಟ ಮಾಡಿ ಮನೆಯ ಖರ್ಚು ನಡೆಸುತ್ತಿದ್ದನು. ಆದರೆ ಬಹಳ ಕಷ್ಟಪಟ್ಟು ಮನೆ ನಡೆಸಬೇಕಾಗುತ್ತದೆ. ಎಲ್ಲಾ ಮೀನುಗಾರರು ಅದೇ ಕೆರೆಯಿಂದ ಮೀನು ಹಿಡಿಯುತ್ತಿದ್ದರು. ಬೇಸಿಗೆ ಶುರುವಾಯಿತು. ಬೇಸಿಗೆ ಹೆಚ್ಚಾಗುತ್ತಿದ್ದಂತೆ ಕೆರೆಯಲ್ಲಿ ಮೀನುಗಳ ಸಂಖ್ಯೆ ಕಡಿಮೆಯಾಗತೊಡಗಿತು. ಒಂದು ದಿನ ಶಾಮು ಮನೆಗೆ ಬಂದು ಬೇಸರದಿಂದ ಭಾವನಾಗೆ ಹೇಳಿದನು. ಭಾವನಾ, ಇವತ್ತು ಕೂಡ ಕೆರೆಯಲ್ಲಿ ಅದೃಷ್ಟ ಕೈಕೊಟ್ಟಿತು. ಇಡೀ ದಿನ ಬಳೆ ಬೀಸಿದರು. ಕೇವಲ 4-5 ಸಣ್ಣ ಮೀನುಗಳು ಸಿಕ್ಕವಷ್ಟೆ. ಮಾರುಕಟ್ಟೆಯಲ್ಲಿ ಅದಕ್ಕೆ ಒಳ್ಳೆಯ ಬೆಲೆಯೂ ಸಿಗಲಿಲ್ಲ. ಬಂದ ಅಲ್ಪ ಹಣದಲ್ಲಿ ಈ ಇಟ್ಟು ಸ್ವಲ್ಪ ಧನಿಯಾ ಮತ್ತು ಒಣಮೆಣಸಿನಕಾಯಿ ತಂದಿದ್ದೇನೆ. ಏನ್ ಮಾಡೋದು ಸ್ವಾಮಿ? ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹೀಗೇ ಹದಗೆಡ್ತಿದ್ರೆ ನಾವಾದ್ರೂ ಏನ್ ಮಾಡಲು ಸಾಧ್ಯ? ನೀವು ಕೈಲಾದಷ್ಟು ಶ್ರಮ ಪಡ್ತಿದ್ದೀರಾ ಎಂದು ನನಗೆ ಗೊತ್ತು. ನೀವು ಕೈ ಕಾಲು ತೊಳೆದುಕೊಂಡು ಬನ್ನಿ, ನಾನು ಈ ಹಿಟ್ಟಿನಿಂದ ರೊಟ್ಟಿ ಮೆಣಸಿನಕಾಯಿ ಚಟ್ನಿ ಹರಿಯುತ್ತೇನೆ. ಅಮ್ಮ, ಇವತ್ತು ಕೂಡ ಕೇವಲ ರೊಟ್ಟಿ ಮತ್ತು ಚಟ್ನಿನಾ? ಎಷ್ಟು ದಿನ ಆಯ್ತು ನಾವು ಕನಿಷ್ಠ ಅನ್ನ ಸಾರು ತಿಂದು. ನನ್ನ ಗೆಳತಿಯರೆಲ್ಲ ಮನೆಯಲ್ಲಿ ಹಬ್ಬದ ಅಡುಗೆ ತಿನ್ನುತ್ತಾರೆ. ನಮಗೆ ಮಾತ್ರ ಪ್ರತಿದಿನ ಇದೇ ಹೊಣ ಊಟ. ಹೌದಮ್ಮ, ಅಕ್ಕ ಹೇಳುತ್ತಿರುವುದು ನಿಜ. ನನಗಂತೂ ಈ ಖಾರ ಚಟ್ನಿ ತಿಂದು ಹೊಟ್ಟೆಯೆಲ್ಲ ಉರಿಯುತ್ತಿದೆ. ಆದರೂ ಅಪ್ಪ ಕಷ್ಟಪಟ್ಟು ತಂದಿದ್ದಾರೆ ಎಂದು ನಾನು ಸುಮ್ಮನೆ ತಿನ್ನುತ್ತೇನೆ. ನಮಗೆ ಯಾವಾಗಲೂ ಒಳ್ಳೆಯ ಊಟ ಸಿಗುತ್ತಾ ಅಪ್ಪ? ನನ್ನ ಮುದ್ದಿನ ಮಕ್ಕಳೇ, ನಿಮ್ಮಪ್ಪನಿಗೆ ಶಕ್ತಿ ಇಲ್ಲದಂತಾಗಿದೆ ಎಂದು ಬೇಸರ ಪಡಬೇಡಿ. ನಾಳೆ ನಾನು ಎಂದಿಗಿಂತ ಬೇಗ, ಅಂದರೆ ಸೂರ್ಯ ಹುಟ್ಟುವ ಮುನ್ನವೇ ಕೆರೆಗೆ ಹೋಗುತ್ತೇನೆ. ಬೇರೆಯವರಿಗಿಂತ ಮುಂಚೆ ಹೋದರೆ ಖಂಡಿತ ದೊಡ್ಡ ಮೀನುಗಳು ಸಿಗಬಹುದು. ಮಗ ಶಾಮು, ನೀನೇಕೆ ಇಷ್ಟೊಂದು ಕಳವಳ ಪಡುತ್ತಿದ್ದೀಯಾ? ಈ ಬಡತನ ಕಷ್ಟಗಳೆಲ್ಲ ಜೀವನದಲ್ಲಿ ಕೇವಲ ಒಂದು ಕಾಲಚಕ್ರವಿದ್ದಂತೆ. ಮೇಲೆ ಆ ಭಗವಂತ ಇದ್ದಾನೆ. ಅವನು ನಮ್ಮ ಪ್ರಾಮಾಣಿಕ ಶ್ರಮವನ್ನು ಎಂದಿಗೂ ಕೈಬಿಡುವುದಿಲ್ಲ. ನೀನು ಧೈರ್ಯಗೆಡಬೇಡ. ಅಮ್ಮ ಹೇಳುತ್ತಿರೋದು 100ಕ್ಕೆ 100 ಸತ್ಯ. ಜೀವನದಲ್ಲಿ ಸುಖ ದುಃಖಗಳು ನೆರಳು ಬೆಳಕಿನ ಹಾಗೆ ಬಂದು ಹೋಗುತ್ತಿರುತ್ತವೆ. ನೀವು ಚಿಂತಿಸುತ್ತಾ ಕುಳಿತರೆ ಮಕ್ಕಳು ಹೆದರುತ್ತಾರೆ. ಈಗ ಎಲ್ಲೂ ಬನ್ನಿ, ಇರುವುದನ್ನೇ ದೇವರಿಗೆ ನಮಸ್ಕರಿಸಿ ಊಟ ಮಾಡೋಣ. ನಿನ್ನಂಥ ಹೆಂಡತಿ ಮತ್ತು ಧೈರ್ಯ ತುಂಬುವ ತಾಯಿ ಇರುವಾಗ ನಾನು ಸೋಲಲು ಸಾಧ್ಯವಿಲ್ಲ ಭಾವನಾ. ಆದರೆ ಮಕ್ಕಳ ಮುಖ ನೋಡಿದಾಗ ಎದೆ ಒಡೆಯುತ್ತದೆ. ಸರಿ, ನೀನು ರೊಟ್ಟಿ ಹಾಕು. ನಾನಿನ ದಿನ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸೋಣ. ಅಮ್ಮ, ಕ್ಷಮಿಸು. ನಾನು ಹಠ ಮಾಡಬಾರ್ದಿತ್ತು. ಅಪ್ಪ, ಇಷ್ಟು ಕಷ್ಟಪಡುವಾಗ ನಾನು ಹೀಗೆ ಮಾತನಾಡಬಾರ್ದು. ನಾನು ಇವತ್ತು ಈ ರೊಟ್ಟಿಯನ್ನೇ ಪ್ರೀತಿಯಿಂದ ತಿನ್ನುತ್ತೇನೆ. ನನ್ನ ಮೊಮ್ಮಗಳು ಎಷ್ಟು ಬುದ್ಧಿವಂತೆ ನೋಡು. ದೇವರ ಅನುಗ್ರಹವಿದ್ದರೆ ನಮ್ಮ ಮನೆಗೆ ಹಾಲಿನ ಹೊಡೆಹರಿಯುವ ದಿನ ದೂರವಿಲ್ಲ. ಎಲ್ಲರೂ ನೆಮ್ಮದಿಯಿಂದ ಊಟ ಮಾಡಿ ಮಲಗಿ. ನಾಳೆ ಹೊಸ ಭರವಸೆಯಿಂದ ಬೆಳಕಾಗಲಿ. ಸುಜಾ ನಗರದ ಕೆರೆ ಹತ್ತಿರ ಮುಂಜಾನೆಯ ವೇಳೆ ಶಾಮು ಬಲೆ ಹಿಡಿದು ಹೋಗುತ್ತಾನೆ. ಅಲ್ಲಿ ಈಗಾಗಲೇ ಕಿಶನ್ ಮತ್ತು ಇತರ ಮೀನುಗಾರರು ಇದ್ದಾರೆ. ಅಪ್ಪ, ನಾನು ಇಷ್ಟೊಂದು ಬೇಗ ಬಂದರೂ ಕಿಶನ್, ನೀನು ನನಗಿಂತ ಮುಂಚೆ ಬಂದು ಕುಳಿತಿದ್ದೀಯಲ್ಲ, ಇವತ್ತಾದರೂ ಕೆರೆಯಲ್ಲಿ ಒಳ್ಳೆಯ ಮೀನುಗಳು ಜಾಲಕ್ಕೆ ಬಿದ್ದವೆ? ಅಥವಾ ಇವತ್ತು ಏನಾದರೂ ನಿರಾಸೆ ಕಾದಿದೆಯಾ? ಎಷ್ಟು ಬೇಗ ಬಂದ್ರೆ ಏನ್ ಪ್ರಯೋಜನ ಶಾಮು? ಕೆರೆಯಲ್ಲಿ ನೀರೇ ಬತ್ತಿ ಹೋಗುತ್ತಿದೆ. ಇನ್ನು ಮೀನುಗಳು ಎಲ್ಲಿಂದ ಬರಬೇಕು ಹೇಳು? ಈ ಬೇಸಿಗೆ ಬೇಗಿಗೆ ಕೆರೆಗೆ ಕೆರೆಯ ತಲಾ ಕಾಣಿಸುತ್ತಿದೆ. ನಮ್ಮ ಹಣೆ ಬರವು ಇದರೊಂದಿಗೆ ಒಣಗುತ್ತಿದೆ. ಹಾಗೆನ್ನಬೇಡ ಕಿಶನ್. ನಮಗೆ ಮೀನುಗಾರಿಕೆಯನ್ನು ಬಿಟ್ಟರೆ ಬೇರೆ ಯಾವುದೇ ಕಸಬು ಗೊತ್ತಿಲ್ಲ. ನಮ್ಮ ಇಡೀ ಕುಟುಂಬ ಈ ಕೆರೆಯನ್ನೇ ನಂಬಿ ಬದುಕುತ್ತಿದ್ದೇವೆ. ನಾನು ಕನಿಷ್ಠ ಒಂದು ಬುಟ್ಟಿಯಷ್ಟಾದರೂ ಮೀನು ಹಿಡಿಯಲೇಬೇಕು. ನಿನ್ನ ಶ್ರಮದ ಮೇಲೆ ನನಗೆ ಗೌರವವಿದೆ ಶಾಮು. ಆದರೆ ಸತ್ಯವನ್ನು ಒಪ್ಪಿಕೊಳ್ಳಬೇಕು. ನಾನು ನಿರ್ಧರಿಸಿದ್ದೇನೆ. ನಾಳೆಯಿಂದ ನಾನು ಈ ಮೀನುಗಾರಿಕೆ ಬಿಟ್ಟು ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತೇನೆ. ನೀನು ಬೇರೆ ಏನಾದರೂ ಕೆಲಸ ಹುಡುಕಿಕೋ. ಹೇ ಭಗವಂತ, ನನ್ನ ಜಾಲದಲ್ಲಿ ಇವತ್ತಾದರೂ ಒಂದಿಷ್ಟು ದೊಡ್ಡ ಮೀನುಗಳು ಬೀಳುವಂತೆ ಮಾಡು.
ನನ್ನ ತಾಯಿ ಮತ್ತು ಮಕ್ಕಳು ಮನೆಯಲ್ಲಿ ಹಸಿದು ಕುಳಿತಿದ್ದಾರೆ. ನನ್ನ ಮೇಲೆ ಕರುಣೆ ತೋರಿಸು. ನೋಡು ಶ್ಯಾಮು, ನೀನು ಜಾಲ ಬೀಸಿ ಅರ್ಧ ಗಂಟೆ ಆಯ್ತು. ನಿನ್ನ ಬಲೆಯಲ್ಲಿ ಸಿಲುಕಿರುವುದು ಕೇವಲ 3-4 ಸಣ್ಣ ಮೀನುಗಳು ಮಾತ್ರ. ಇವುಗಳನ್ನು ಮಾರುಕಟ್ಟೆಗೆ ಕೊಂಡ್ರೆ ನಿನಗೆ 10 ರೂಪಾಯಿ ಕೂಡ ಸಿಗಲ್ಲ. ಛೇ ಕಿಶನ್, ನೀನು ಹೇಳಿದ್ದು ನಿಜವಾಯಿತು. ಈ ಸಣ್ಣ ಮೀನುಗಳನ್ನು ಮಾರಿದರೆ ಕೇವಲ ಒಂದು ಸೇರುವ ಅಕ್ಕಿ ಮತ್ತು ಸ್ವಲ್ಪ ಬೆಳೆ ಮಾತ್ರ ತರಬಹುದು. ಇವತ್ತು ಮಕ್ಕಳಿಗೆ ಒಳ್ಳೆಯ ಊಟ ಕೊಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಮನೆಗೆ ಹೋಗಿ ನಿನ್ನ ಹೆಂಡತಿಯೊಂದಿಗೆ ಚರ್ಚಿಸುವ ಹೊಟ್ಟೆ ತುಂಬಲ್ಲ. ಈ ಕೆರೆ ಸಂಪೂರ್ಣವಾಗಿ ಒಣಗುವ ಮುನ್ನ ನಾವೇನಾದರೂ ಪರ್ಯಾಯ ದಾರಿ ಕಂಡುಕೊಳ್ಳಬೇಕು. ನೀನು ಹೇಳುತ್ತಿರುವುದು ಸರಿಯಾಗಿದೆ ಕಿಶನ್, ಆದರೆ ಇದ್ಕಿದಂತೆ ಹೊಸ ಕೆಲಸ ಎಲ್ಲಿ ಸಿಗುತ್ತೆ? ನನಗೆ ಬೇರೆ ಕೆಲಸದ ಯಾವುದೂ ಅನುಭವವೂ ಇಲ್ಲ. ಆದರೂ ಇವತ್ತಿಗೆ ಈ ಅಕ್ಕಿ ಬೇಳೆಯನ್ನೇ ಮನೆಗೆ ತೆಗೆದುಕೊಂಡು ಹೋಗ್ತೇನೆ. ಸರಿ ಶ್ಯಾಮು, ನಾನು ಇನ್ನು ಇಲ್ಲೇ ಕುಳಿತು ಸಮಯ ವ್ಯರ್ಥ ಮಾಡಲ್ಲ. ನನ್ನ ಅದೃಷ್ಟವನ್ನು ಬೇರೆ ಕಡೆ ಹುಡುಕುತ್ತೇನೆ. ನೀನ್ ಮನೆಗೆ ಹೋಗಿ ಜಾಗ್ರತೆಯಾಗಿ ತಾಯಿ ಆರೋಗ್ಯ ನೋಡ್ಕೋ. ಶ್ಯಾಮು ಮನೆಗೆ ಬರುತ್ತಾನೆ. ಅವನು ತಂದ ಬೇಳೆ ಮತ್ತು ಅಕ್ಕಿಯಿಂದ ಭಾವನಾ ಅಡುಗೆ ಮಾಡುತ್ತಿದ್ದಾಳೆ. ಎಲ್ಲರೂ ಊಟಕ್ಕೆ ಕುಳಿತಿದ್ದಾರೆ. ಅಪ್ಪ, ಇವತ್ತು ಕೂಡ ಬರೀ ಡಾಲ್ ಮತ್ತು ಅನ್ನನ. ನೀನು ಕೆರೆಗೆ ಅಷ್ಟು ಬೇಗ ಹೋದಲ್ಲ, ಒಂದು ದೊಡ್ಡ ಮೀನು ಸಿಗಲಿಲ್ವಾ? ನಮಗೆ ಯಾವಾಗ ನೀನು ರುಚಿಯಾದ ಊಟ ಕೊಡಿಸ್ತೀಯಾ? ರಾಜು, ಸುಮ್ನೆ ಕುಳಿತು ಊಟ ಮಾಡು. ಅಪ್ಪ ಕೆರೆಯಲ್ಲಿ ಎಷ್ಟು ಕಷ್ಟಪಟ್ಟು ಇದನ್ನು ತಂದಿದ್ದಾರೆ ಗೊತ್ತಾ ನಿನಗೆ? ಸದಾ ಒಳ್ಳೆಯ ಊಟದ ಮೇಲೆ ಆಸೆ ನಿನಗೆ. ಇರೋದನ್ನ ತಿಂದು ಮಲ್ಕೋ. ಇರ್ಲಿ ಭಾವನಾ, ಮಗುವನ್ನ ಎದುರಿಸ್ಬೇಡ. ಅವನು ಕೇಳುತ್ತಿರುವುದರಲ್ಲಿ ತಪ್ಪೇನಿದೆ? ಅವನ ವಯಸ್ಸಿನ ಮಕ್ಕಳು ಊರಿನಲ್ಲಿ ಏನೆಲ್ಲಾ ತಿನ್ನುತ್ತಾರೆ. ನಾನೊಬ್ಬ ಅಸಮರ್ಥ ತಂದೆ. ನನ್ನ ಮಕ್ಕಳಿಗೆ ಒಂದು ದಿನವೂ ಒಳ್ಳೆಯ ಊಟ ಕೊಡಲು ಸಾಧ್ಯವಾಗುತ್ತಿಲ್ಲ. ಹಾಗೆ ಹೇಳ್ಬೇಡಿ ಅಪ್ಪ, ನಮಗೆ ನೀವು ತರುವ ಈ ಅನ್ನ ಬೇಳೆಯ ತುಂಬಾ ಇಷ್ಟ. ರಾಜು ಇನ್ನು ತುಂಬಾ ಚಿಕ್ಕವನು, ಅವನಿಗೆ ತಿಳುವಳಿಕೆ ಇಲ್ಲ, ಹಾಗೆ ಮಾತನಾಡಿದ್ದಾನೆ ಅಷ್ಟೇ. ನೀವು ಬೇಜಾರು ಮಾಡ್ಕೋಬೇಡಿ. ಹೌದು ಶ್ಯಾಮು, ಮಕ್ಕಳೆದುರು ನೀನು ಧೃತಿಗೆಡಬಾರದು. ಈ ಕಡುಬಡತನದಲ್ಲಿ ಭಾವನೆ ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡ್ತಾಳೆ ನೋಡು. ಆ ಪ್ರೀತಿನೇ ನಮಗೆ ದೊಡ್ಡ ಅಮೃತ. ಅಪ್ಪ, ನನ್ನನ್ನು ಕ್ಷಮಿಸಿ ಬಿಡು. ನಾನು ಇನ್ಮೇಲೆ ಯಾವತ್ತೂ ಒಳ್ಳೆಯ ಊಟ ಬೇಕು ಎಂದು ಹಠ ಮಾಡುವುದಿಲ್ಲ. ನೀನು ತರುವ ಈ ಒಣ ಊಟವೇ ನಮಗೆ ಸಾಕು. ನೀನು ಬೇಸರ ಮಾಡಿಕೊಳ್ಳಬೇಡ ಅಪ್ಪ. ನನ್ನ ಮುದ್ದಿನ ಮಗನೇ, ನಿನ್ನ ಮೇಲೆ ನನಗೆ ಕೋಪವಿಲ್ಲ. ನಿಮ್ಮೆಲ್ಲರನ್ನೂ ಚೆನ್ನಾಗಿ ಸಾಗಬೇಕೆಂಬ ಆಸೆ ನನಗಿದೆ. ಆದರೆ ಈ ಕೆರೆಯ ಪರಿಸ್ಥಿತಿ ನನ್ನ ಕೈಗಳನ್ನು ಕಟ್ಟಿಹಾಕಿದೆ. ಶೀಘ್ರದಲ್ಲೇ ಎಲ್ಲವೂ ಸರಿಯಾಗುತ್ತದೆ. ಅಮ್ಮ, ನೀವು ಮೊದಲು ಈ ಬಿಸಿ ಬೇಳೆ ಅನ್ನವನ್ನು ಪೂರ್ತಿಯಾಗಿ ತಿನ್ನಿ. ನಿಮ್ಗೆ 2 ದಿನಗಳಿಂದ ಸರಿಯಾಗಿ ಹಸಿವಾಗುತ್ತಿಲ್ಲ ಮತ್ತು ಕೆಮ್ಮು ಕೂಡ ಹೆಚ್ಚಾಗಿದೆ. ನೀವು ಆರೋಗ್ಯವಾಗಿದ್ರೆ ನಮ್ಗೆ ಅದೇ ದೊಡ್ಡ ನೆಮ್ಮದಿ. ನೋಡಿದೆ ಶ್ಯಾಮು, ನಿನ್ ಮಕ್ಕಳು ಎಷ್ಟು ಬುದ್ಧಿವಂತರು. ಭಗವಂತ ನಮಗೆ ಹಣ ಕೊಡದಿದ್ದರೂ ಇಂಥ ಚಿನ್ನದಂಥ ಮಕ್ಕಳನ್ನು ಕೊಟ್ಟಿದ್ದಾರೆ. ಇದಕ್ಕಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ. ಸರಿ, ಈಗ ಎಲ್ಲರೂ ಮೌನವಾಗಿ ಊಟ ಮುಗಿಸಿ. ರಾತ್ರಿ ತುಂಬಾ ತಡವಾಗಿದೆ, ಬೆಳಗ್ಗೆ ಬೇಗ ಏಳಬೇಕು. ಶ್ಯಾಮುವಿನ ಮನೆಯಲ್ಲಿ ಅವನ ತಾಯಿ ಹಾಸಿಗೆ ಮೇಲೆ ಮಲಗಿ ತುಂಬಾ ಕೆಮ್ಮುತ್ತಿದ್ದಾಳೆ ಮತ್ತು ಜ್ವರದಿಂದ ಬಳಲುತ್ತಿದ್ದಾಳೆ. ಆಗ ಭಾವನಾ ಆತಂಕದಿಂದ ಶ್ಯಾಮುವಿನೊಂದಿಗೆ ಮಾತನಾಡ್ತಾಳೆ. ಸ್ವಾಮಿ, ಇತ್ತ ಬಂದು ನೋಡಿ. ಅಮ್ಮನ್ಗೆ ಜ್ವರ ತುಂಬಾ ಬಂದಿದೆ. ಮೈಯೆಲ್ಲ ಬೆಂಕಿಯಂತೆ ಸುಡುತ್ತಿದೆ. ನಾವು ತಡ ಮಾಡದೆ ಇವ್ರನ್ನು ಸಿಟಿಗೆ ಡಾಕ್ಟರ್ ಹತ್ತಿರ ಹೋಗ್ಬೇಕು. ಅಯ್ಯೋ ದೇವರೇ! ಹೌದು ಭಾವನಾ, ಜ್ವರ ತುಂಬ ಜೋರಾಗಿದೆ. ಆದರೆ ನನ್ನ ಜೇಬಿನಲ್ಲಿ ಕೇವಲ 10 ರೂಪಾಯಿ ಮಾತ್ರ ಇದೆ. ಡಾಕ್ಟರ್ ಫೀಸ್ ಮತ್ತು ಔಷಧಿ ಹಣ ಎಲ್ಲಿಂದ ತರಲಿ ನನಗೆ ದಾರಿಯೇ ಕಾಣುತ್ತಿಲ್ಲ. ನೀವು ಇಲ್ಲೇ ಇರಿ, ನಾನು ಹೋಗಿ ಪಕ್ಕದ ಮನೆ ಶೀಲಾ ಅಕ್ಕನತ್ರ ಸಹಾಯ ಕೇಳಿ ಬರ್ತೇನೆ. ಅವರು ತುಂಬಾ ಒಳ್ಳೆಯವರು. ಈ ಕಷ್ಟದ ಸಮಯದಲ್ಲಿ ಖಂಡಿತ ಇಲ್ಲ ಅನ್ನಲ್ಲ. ಬೇರೆಯವರ ಮುಂದೆ ಕೈಚಾಚಲು ನನಗೆ ಸಂಕೋಚವಾಗುತ್ತದೆ ಭಾವನಾ. ಆದರೆ ಈಗ
ಅಮ್ಮನ ಪ್ರಾಣ ಮುಖ್ಯ. ಜಾಗೃತಿಯಾಗಿ ಹೋಗಿ ಕೇಳು. ಶೀಲಕ್ಕನಿಗೆ ನಮ್ಮ ಪರಿಸ್ಥಿತಿ ಗೊತ್ತು. ಸ್ವಾಮಿ ನೋಡಿ, ಶೀಲಾ ಅಕ್ಕ ತುಂಬಾ ದಯೆ ತೋರಿಸಿ 500 ಸಾಲ ನೀಡಿದ್ದಾಳೆ. ಪರಿಸ್ಥಿತಿ ಸರಿಯಾದಾಗ ನಿಧಾನವಾಗಿ ಹಿಂತಿರುಗಿಸಿ ಎಂದು ಹೇಳಿದ್ದಾಳೆ. ತಡ ಮಾಡಬೇಡಿ, ಅಮ್ಮನನ್ನು ಕರೆದುಕೊಂಡು ಹೋಗಿ. ಶೀಲಾ ಅಕ್ಕನ ಉಪಕಾರವನ್ನು ನಾನು ಜನ್ಮದಲ್ಲೂ ಮರೆಯುವುದಿಲ್ಲ. ಅಮ್ಮ ಎದ್ದೇಳಿ. ಅಮ್ಮ ನಿಧಾನವಾಗಿ ನನ್ನ ಹೆಗಲು ಮೇಲೆ ಕೈ ಹಾಕಿ. ನಾವು ಡಾಕ್ಟರ್ ಹತ್ತಿರ ಹೋಗಿ ಬರೋಣ. ಮಗ ಶಾಮು, ನನಗೆ ಏನೂ ಆಗಿಲ್ಲವೋ? ವಯಸ್ಸಾದ ಈ ದೇಹಕ್ಕೆ ಇಷ್ಟೊಂದು ಹಣ ಖರ್ಚು ಮಾಡಬೇಡ. ಹಣವನ್ನು ಮಕ್ಕಳ ಓದುವುದಕ್ಕೆ ಅಥವಾ ಅಡುಗೆಗೆ ಬಳಸಿ. ಅಮ್ಮ, ದಯವಿಟ್ಟು ಸುಮ್ನಿರಿ. ನಮಗೆ ನಿಮ್ಗಿಂತ ದೊಡ್ಡ ಸಂಪತ್ತು ಯಾವುದಿಲ್ಲ. ನೀವು ಗುಣಮುಖರಾದ್ರೆ ಸಾಕು. ಹಣವನ್ನು ನಾವು ಆಮೇಲೆ ಹೇಗ್ ಬೇಕಾದ್ರೂ ಸಂಪಾದಿಸಬಹುದು. ಶಾಮು ತಾಯಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮನೆಗೆ ಹಿಂತಿರುಗುತ್ತಾನೆ. ಭಾವನಾ ಡಾಕ್ಟರ್ ಇವರಿಗೆ ತೀವ್ರವಾದ ನಿಮೋನಿಯಾ ಜ್ವರ ಬಂದಿದೆ ಎಂದು ಹೇಳಿ ಕೆಲವು ಔಷಧಿಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಸಮಯಕ್ಕೆ ಸರಿಯಾಗಿ ನೀಡಬೇಕು ಎಂದು ಹೇಳಿದ್ದಾರೆ. ದೇವರು ದೊಡ್ಡವನು. ಈಗೋ ಈ ಬಿಸಿ ನೀರನ್ನು ತಂದಿದ್ದೇನೆ. ಅಮ್ಮನಿಗೆ ಮೊದಲು ಈ ಮಾತ್ರೆಯನ್ನು ನೀಡಿ, ಇವತ್ತು ರಾತ್ರಿ ನಾನು ಅಮ್ಮನ ಪಕ್ಕದಲ್ಲಿ ಕುಳಿತುಕೊಂಡು ಅವರ ಹಾರೈಕೆ ಮಾಡುತ್ತೇನೆ. ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ಮುಂಜಾನೆಯ ಸಮಯ. ರಾಣಿ ಅಜ್ಜಿಯನ್ನು ಎಬ್ಬಿಸಲು ಅವರ ಕೊಠಡಿಗೆ ಹೋಗುತ್ತಾಳೆ. ಇಡೀ ಮನೆಯಲ್ಲಿ ಮೌನ. ಅಜ್ಜಿ ಅಜ್ಜಿ, ಎದ್ದೇಳು, ಬೆಳಗಾಯ್ತು. ನೋಡು, ಸೂರ್ಯ ಕೂಡ ಬಂದಿದ್ದಾನೆ. ಇವತ್ತು ನೀನು ನನಗೆ ಕತೆ ಹೇಳುತ್ತೇನೆ ಎಂದಿದ್ದೆಯಲ್ಲ, ಬೇಗ ಕಣ್ಣು ಬಿಡು ಅಜ್ಜಿ. ಅಮ್ಮ, ಅಪ್ಪ, ಬೇಗ ಬನ್ನಿ. ಅಜ್ಜಿ ನನ್ನ ಮಾತಿಗೆ ಉತ್ತರಿಸುತ್ತಿಲ್ಲ. ಅವರ ಕೈಗಳು ತುಂಬಾ ತಣ್ಣಗಾಗಿವೆ. ಅವರು ಉಸಿರಾಡುತ್ತಿರುವುದು ಕಾಣಿಸುತ್ತಿಲ್ಲ. ಭಾವನಾ ಆತಂಕದಿಂದ ಕೊಠಡಿಗೆ ಓಡಿ ಬಂದು ತಾಯಿಯ ಮೂಗಿನ ಹತ್ತಿರ ಕೈ ಇಟ್ಟು ನೋಡಿ, ಅಯ್ಯೋ ನನ್ನ ದೈವವೇ, ಅಮ್ಮನವ್ರೇ, ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋದ್ರಿ? ಸ್ವಾಮಿ, ಬೇಗ ಬನ್ನಿ. ಅಮ್ಮ ನಮ್ಮನ್ನು ಶಾಶ್ವತವಾಗಿ ಅಗಲಿದ್ದಾರೆ. ಶಾಮು ಕೊಠಡಿಗೆ ಬಂದು ತಾಯಿಯ ಪಾದಗಳ ಹತ್ತಿರ ನಿಂತು ಜೋರಾಗಿ ಅಳುತ್ತಾ ಹೇಳುತ್ತಾನೆ, ಅಮ್ಮ, ನನ್ನನ್ನು ಒಬ್ಬಂಟಿ ಮಾಡಿ ಹೇಗೆ ಹೊರಟು ಹೋದೆ? ಅಮ್ಮ, ನಿನ್ನ ಕೊನೆಗಾಲದಲ್ಲಿ ನಿನಗೆ ಒಂದು ತುತ್ತು ಒಳ್ಳೆಯ ಅನ್ನ ಕೊಡಲು ಈ ಮಗನಿಗೆ ಸಾಧ್ಯವಾಗಲಿಲ್ಲವಲ್ಲ ಅಮ್ಮ. ನನ್ನನ್ನು ಕ್ಷಮಿಸಿಬಿಡು. ಅಜ್ಜಿ, ಇನ್ಮೇಲೆ ನನಗೆ ಯಾರು ಪ್ರೀತಿಯಿಂದ ತಲೆ ಸವರಿ ಧೈರ್ಯ ತುಂಬುತ್ತಾರೆ? ನಮ್ಮ ಮನೆ ದೀಪವೇ ಹಾರಿ ಹೋಯ್ತಲ್ಲ ಅಪ್ಪ. ಸ್ವಾಮಿ, ನಿಮ್ಮನ್ನು ನೀವು ಸಂಭಾಲಿಸಿಕೊಳ್ಳಿ. ನೀವು ಹೀಗೆ ಧೃತಿಗೆಟ್ಟರೆ ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ? ಅಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನಾವು ಧೈರ್ಯದಿಂದ ಅವರ ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನು ನೆರವೇರಿಸಬೇಕು. ಹೌದು ಭಾವನಾ, ಅಮ್ಮ ಸಾಯುವವರೆಗೂ ನನ್ನ ಕಷ್ಟವನ್ನು ನೋಡಿ ಕರಗಿದರು. ಕೊನೆ ಪಕ್ಷ ಅವರ ಅಂತ್ಯ ಸಂಸ್ಕಾರವನ್ನಾದರೂ ಗೌರವಯುತವಾಗಿ ಮಾಡೋಣ. ಗ್ರಾಮಸ್ಥರನ್ನು ಕರೆಯಲು ಹೋಗುತ್ತೇನೆ. ಅಂತ್ಯಕ್ರಿಯೆ ನಂತರ ಎಲ್ಲರೂ ಮನೆಯಲ್ಲಿ ದುಃಖದಿಂದ ಕುಳಿತಿದೆ. ಆಗ ಭಾವನಾ ಕೊಠಡಿಯನ್ನು ನೋಡುತ್ತಾ ಹೇಳುತ್ತಾಳೆ, ಸ್ವಾಮಿ, ಈ ಕೊಠಡಿಯನ್ನ ನೋಡಿದಾಗ್ಲೆಲ್ಲ ಅಮ್ಮನವರ ಮುಖವೇ ಕಣ್ಣೆದುರು ಬರ್ತದೆ. ಮಕ್ಕಳಂತೂ ಈ ಕೊಠಡಿಯ ಕಡೆಗೆ ಹೋಗಲು ಎದುರುತ್ತಿದ್ದಾರೆ ಮತ್ತು ಅಳುತ್ತಿದ್ದಾರೆ. ನಿನ್ನ ಮಾತು ನಿಜ ಭಾವನಾ. ಅಮ್ಮನ ನೆನಪುಗಳು ನನ್ನ ಎದೆಯನ್ನು ಸೀಳುತ್ತಿವೆ. ಸದ್ಯಕ್ಕೆ ಈ ಕೊಠಡಿಯ ಬಾಗಿಲನ್ನು ಮುಚ್ಚಿ ಬೀಗ ಹಾಕಿಬಿಡೋಣ. ಪರಿಸ್ಥಿತಿ ಸ್ವಲ್ಪ ಹತೋಟಿಗೆ ಬರುವವರಿಗೆ ಯಾರೂ ಈ ಕೊಠಡಿಯೊಳಗೆ ಹೋಗುವುದು ಬೇಡ. ಹಾಗೆ ಮಾಡೋಣ ಸ್ವಾಮಿ. ಅಮ್ಮ ದೈಹಿಕವಾಗಿ ನಮ್ಮನ್ನು ಅಗಲಿದ್ದರೂ
ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತದೆ ಎಂಬ ನಂಬಿಕೆ ನನಗಿದೆ. ಶಾಮುವಿನ ತಾಯಿ ತೀರಿಕೊಂಡು 1 ತಿಂಗಳಾಗಿದೆ. ಆದರೂ ಶಾಮುವಿನ ಮನೆ ಪರಿಸ್ಥಿತಿ ಇನ್ನೂ ಸುಧಾರಿಸಿಲ್ಲ. ಶಾಮು ಊರಿನ ಬೀದಿಯಲ್ಲಿ ಬರುತ್ತಿರುವಾಗ ಕಿಶನ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುವುದನ್ನು ಕಾಣುತ್ತಾನೆ. ಕಿಶನ್, ನೀನ್ ಹೇಳಿದಂತೆ ಕಿರಾಯಿ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆಯಾ? ನಿನ್ನನ್ನು ನೋಡಿದ್ರೆ ಸಂತೋಷವಾಗುತ್ತದೆ. ಕನಿಷ್ಠ ನಿನ್ನ ಕುಟುಂಬಕ್ಕಾದರೂ ಈಗ ನೆಮ್ಮದಿಯ ಊಟ ಸಿಗುತ್ತಿದೆ. ನೋಡು ಶ್ಯಾಮು, ನಾನ್ ನಿನ್ಗ ಅಂದೇ ಹೇಳಿದ್ದೆ, ಆ ಒಣಗಿದ ಕೆರೆಯನ್ನೇ ನಂಬಿ ಕುಲ್ತಿದ್ರೆ ಇಷ್ಟೊತ್ತಿಗೆ ನಾವೆಲ್ಲರೂ ಉಪವಾಸ ಸಾಯಬೇಕಾಗುತ್ತಿತ್ತು. ನೀನು ಆ ಮೀನುಗಾರಿಕೆಯನ್ನು ಬಿಟ್ಟು ಬೇರೆ ಏನಾದ್ರೂ ಕೆಲಸ ಹುಡುಕು. ಭಾವನಾ, ಇವತ್ತು ಇಡೀ ಊರು ಸುತ್ತಿದ್ರು. ನನಗೆ ಎಲ್ಲೂ ಒಂದು ಸಣ್ಣ ಕೆಲಸವೂ ಸಿಗಲಿಲ್ಲ. ಕಿಶನ್ ಕಿರಾಣಿ ಅಂಗಡಿಯಲ್ಲಿ ಆರಾಮಾಗಿ ಕೆಲಸ ಮಾಡುತ್ತಿದ್ದಾನೆ. ನಮಗೆ ಮಾತ್ರ ಈ ದರಿದ್ರ ಬೆನ್ನು ಬಿಡುತ್ತಿಲ್ಲ. ಸ್ವಾಮಿ, ನಾನು ಒಂದು ವಿಷಯ ಯೋಚಿಸಿದ್ದೇನೆ. ನನಗೆ ರುಚಿಯಾಗಿ ಸಮೋಸಗಳನ್ನು ಮಾಡಲು ಬರುತ್ತದೆ. ನಾನು ಮನೆಯಲ್ಲಿಯೇ ಮಸಾಲ ಮತ್ತು ಸಮೋಸ ಸಿದ್ಧಪಡಿಸಿಕೊಳ್ಳುತ್ತೇನೆ. ನೀವು ಅದನ್ನು ಮಾರುಕಟ್ಟೆಯಲ್ಲಿ ಅಂಗಡಿಯಲ್ಲಿ ಇಟ್ಟು ಮಾರಾಟ ಮಾಡಿ. ನಿನ್ನ ಯೋಚನೆ ತುಂಬಾ ಅದ್ಭುತವಾಗಿದೆ ಭಾವನಾ. ಆದರೆ ಸಮೋಸ ಮಾಡಲು ಬೇಕಾಗುವ ಆಲೂಗಡ್ಡೆ, ಮೈದಾ ಹಿಟ್ಟು, ಎಣ್ಣೆ ಮತ್ತು ಬಾಂಡಲಿಯನ್ನು ಕೊಳ್ಳಲು ನಮ್ಮ ಹತ್ತಿರ 1 ರೂಪಾಯಿಯೂ ಇಲ್ಲವಲ್ಲ. ಬಂಡವಾಳವಿಲ್ಲದೆ ವ್ಯಾಪಾರ ಹೇಗೆ ಸಾಧ್ಯ? ಇದನ್ನು ತೆಗೆದುಕೊಳ್ಳಿ. ಇದು ನಮ್ಮ ಅಮ್ಮನವರು ಮದುವೆಯ ಸಮಯದಲ್ಲಿ ನನಗೆ ಪ್ರೀತಿಯಿಂದ ಕೊಟ್ಟಿದ್ದು. ಇದನ್ನು ಅಡವಿಟ್ಟು ಅಥವಾ ಮಾರಿ ವ್ಯಾಪಾರಕ್ಕೆ ಸಾಮಾನುಗಳನ್ನು ತನ್ನಿ. ಇಲ್ಲ ಭಾವನಾ, ಇದು ನಿನ್ನ ಸೌಭಾಗ್ಯದ ಸಂಕೇತ. ನನ್ನ ತಾಯಿಯ ಕೊನೆಯ ನೆನಪು. ಇದನ್ನು ಮಾರಲು ನನ್ನ ಕೈ ಬರುವುದಿಲ್ಲ. ನಾನು ಉಪವಾಸ ಸತ್ತರೂ ಸಾಯುವನೇ ಹೊರತು ನಿನ್ನ ಮಂಗಳಸೂತ್ರಕ್ಕೆ ಕೈ ಹಾಕಲಾರೆ. ಸ್ವಾಮಿ, ಹಠ ಮಾಡಬೇಡಿ. ಗಂಡ ಮತ್ತು ಮಕ್ಕಳು ಹಸಿವಿನಿಂದ ಕರಗುತ್ತಿರುವಾಗ ಈ ಚಿನ್ನದ ಸರ ಕೊರಳಿನಲ್ಲಿದ್ದರೆ ಏನು ಪ್ರಯೋಜನ? ನಮ್ಮ ಹೊಟ್ಟೆ ತುಂಬಿದಾಗ ಇದನ್ನು ಮತ್ತೆ ಬಿಡಿಸಿಕೊಳ್ಳಬಹುದು. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಭಾವನಾ, ನಿನ್ನ ಈ ತ್ಯಾಗಕ್ಕೆ ನಾನು ಏನೆಂದು ಬೆಲೆ ಕಟ್ಟಲಿ? ಸರಿ, ನಾನು ಇದನ್ನು ಪೇಟೆಯ ಜಕ್ಕಣ್ಣನ ಅಂಗಡಿಯಲ್ಲಿ ಮಾರಿ ಸಾಮಾನುಗಳನ್ನು ತರುತ್ತೇನೆ. ಖಂಡಿತ ಸ್ವಾಮಿ. ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಅಮ್ಮನ ಆಶೀರ್ವಾದ ಇದ್ದೇ ಇರುತ್ತದೆ. ನೀವು ಧೈರ್ಯವಾಗಿ ಸಾಮಾನುಗಳನ್ನು ತಡೆದೊರಡಿ. ಸಮೋಸ ವ್ಯಾಪಾರ ಆರಂಭವಾಗಿ ಕೆಲವು ದಿನಗಳಾಗಿವೆ. ಆದರೆ ವ್ಯಾಪಾರ ಸರಿಯಾಗಿ ನಡೆಯುತ್ತಿಲ್ಲ. ಒಂದು ರಾತ್ರಿ ಶಾಮು ಮಲಗಿರುತ್ತಾನೆ. ಕನಸಿನಲ್ಲಿ ಅವನ ತಾಯಿ ಕಾಣಿಸಿಕೊಳ್ಳುತ್ತಾರೆ. ಅಮ್ಮ, ನೀನ್ ಬಂದುಬಿಟ್ಟೆ ಅಮ್ಮ. ನೋಡು ಅಮ್ಮ, ನಿನ್ನ ಸೊಸೆ ತನ್ನ ಮಂಗಳಸೂತ್ರವನ್ನೇ ಮಾರಿ ನನಗಾಗಿ ಸಮೋಸ ವ್ಯಾಪಾರ ಆರಂಭಿಸಿದ್ದಾಳೆ. ಆದರೆ ಅಂಗಡಿಗೆ ಯಾರೂ ಬರುತ್ತಿಲ್ಲ. ನಮಗೆ ತುಂಬಾ ನಷ್ಟವಾಯಿತು. ಮಗ ಶ್ಯಾಮು, ನೀನು ಧೈರ್ಯಗೆಡಬೇಡ. ನಾನು ದೈಹಿಕವಾಗಿ ಇಲ್ಲದಿದ್ದರೂ ನಿಮ್ಮನ್ನು ಸದಾ ಕಾಯುತ್ತಿರುತ್ತೇನೆ. ನೀನು ಒಂದು ಕೆಲಸ ಮಾಡು. ನಾಳೆಯಿಂದ ಸಮೋಸ ಮಾಡಲು ತರುವ ಆಲೂಗಡ್ಡೆ, ಎಣ್ಣೆ ಮತ್ತು ಮೈದಾ ಹಿಟ್ಟಿನ ಸಾಮಾನುಗಳನ್ನು ನನ್ನ ಈ ಮುಚ್ಚಿದ ಕೊಠಡಿಯೊಳಗೆ ಇಡು. ಎಲ್ಲವೂ ಒಳಿತಾಗುತ್ತದೆ. ಭಾವನಾ, ಬೇಗ ಹೇಳು. ಈಗ ತಾನೇ ನನ್ನ ಕನಸಿನಲ್ಲಿ ಅಮ್ಮ ಬಂದಿದ್ದರು. ಅವರು ತುಂಬಾ ಪ್ರಸನ್ನವದನರಾಗಿ ಒಂದು ಮಾತು ಹೇಳಿದರು. ಏನಾಯ್ತು ಸ್ವಾಮಿ? ಅಮ್ಮನವರು ಕನ್ಸ್ನಲ್ಲಿ ಬಂದು ಏನ್ ಹೇಳಿದ್ರು? ಇಷ್ಟ ಆತರ ಪಡ್ತಿದ್ದೀರಲ್ಲ. ಅಮ್ಮ ಹೇಳಿದರು, ನಾವು ಸಮೋಸ ಮಾಡಲು ಬಳಸುವ ಎಲ್ಲ ಕಚ್ಚಾ ಸಾಮಾನುಗಳನ್ನು ಅಮ್ಮನ ಆ ಮುಚ್ಚಿದ ಕೊಠಡಿ ಒಳಗೆ ಇಡಬೇಕಂತೆ. ಅಲ್ಲಿ ಇಟ್ರೆ ಎಲ್ಲವೂ ಶುಭವಾಗುತ್ತದೆ ಎಂದು ಹೇಳಿದರು. ಅಮ್ಮನೇ ಬಂದು ಹೇಳಿದ್ದಾರೆ ಎಂದರೆ ಅದರಲ್ಲಿ ಖಂಡಿತ ಏನು ಒಳ್ಳೆಯ ಉದ್ದೇಶ ಇರುತ್ತದೆ. ನಮಗೆ ಬೇರೆ ದಾರಿ ಇಲ್ಲ. ಬನ್ನಿ, ಆ ಕೊಠಡಿಯ ಬೀಗ ತೆಗೆದು ಸಾಮಾನುಗಳನ್ನು ಅಲ್ಲೇ ಜೋಡಿಸೋಣ. ರಾತ್ರಿಯ ಮುಚ್ಚಿದ ಕೊಠಡಿಯೊಳಗೆ ಸಾಮಾನುಗಳನ್ನು ಶ್ಯಾಮ ಮತ್ತು ಭಾವನಾ ಜೋಡಿಸುತ್ತಾರೆ. ಬೆಳಗ್ಗೆ ಆಗುತ್ತದೆ. ಅವರು ಆ ಕೊಠಡಿಗೆ ಹೋಗಿ ನೋಡಿ ಶಾಕ್ ಆಗುತ್ತೆ. ಭಾವನಾ ಇತ್ತ ಬಂದು ನೋಡು, ಇದೇನು ಚಮತ್ಕಾರ! ನೆನ್ನೆ ರಾತ್ರಿ ನಾವು ಇಟ್ಟಿದ್ದ ಆಲೂಗಡ್ಡೆ ಮೂಟೆ ಮತ್ತು ಎಣ್ಣೆ ಡಬ್ಬಗಳು ನಾವು ಬಳಸಿದ ಮೇಲೂ ಸ್ವಲ್ಪವೂ ಕಡಿಮೆಯಾಗಿಲ್ಲ. ಅವು ಹಾಗೆಯೇ ತುಂಬಿಕೊಂಡಿವೆ. ಅಯ್ಯೋ ದೇವ್ರೇ, ಇದು ನಮ್ಮ ಅಮ್ಮನ ಪವಾಡವೇ? ಸರಿ ಅಮ್ಮ,
ಅಕ್ಷಯ ಪಾತ್ರೆಯಿಂದ ನಮ್ಮ ಕೊಠಡಿಯನ್ನು ಕರುಣಿಸಿದ್ದಾರೆ ಸ್ವಾಮಿ, ತಡಮಾಡಬೇಡಿ. ಈ ಮಂತ್ರದ ಸಾಮಾನುಗಳಿಂದಲೇ ಇವತ್ತಿನ ಸಮೋಸಗಳನ್ನು ಸಿದ್ಧಪಡಿಸಿ. ಹೌದು, ಭಾವನಾ ಅಮ್ಮ ನಮಗೆ ಜೀವ ಕೊಟ್ಟು ಹೋದ ದೇವತೆಯಾಗಿದ್ದಾರೆ. ಇವತ್ತು ಈ ಸಮೋಸಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುತ್ತೇನೆ, ಏನಾಗುತ್ತದೆ ನೋಡೋಣ. ಮಾರುಕಟ್ಟೆಯಲ್ಲಿ ಶಾಮುವಿನ ಸಮೋಸ ಅಂಗಡಿ ತುಂಬಾ ಜನರಿಂದ ಕೂಡಿದೆ. ಜನರು ಸಾಲಿನಲ್ಲಿ ನಿಂತು ಸಮೋಸ ಕೊಳ್ಳುತ್ತಿದ್ದಾರೆ. ದೂರದಿಂದ ಕಿಶನ್ ಅಸೂಯೆಯಿಂದ ಇದನ್ನು ನೋಡುತ್ತಿದ್ದಾನೆ. ಶಾಮಣ್ಣ, ನಿನ್ನ ಅಂಗಡಿಯ ಸಮೋಸ ತಿಂದರೆ ಸಾಕು, ಜನ್ಮ ಪಾವನವಾಗುತ್ತದೆ. ಇಂತಹ ರುಚಿ ಯಾವ ಊರಿನಲ್ಲೂ ಸಿಗೋದಿಲ್ಲ ನನಗೆ. ಇನ್ನು 10 ಸಮೋಸ ಪ್ಯಾಕ್ ಮಾಡಿ. ಖಂಡಿತ ಅಣ್ಣ, ಈಗ ಬಿಸಿ ಬಿಸಿ ಸಮೋಸ ಸಿದ್ಧವಾಗಿದೆ, ತೆಗೆದುಕೊಳ್ಳಿ. ಇದೆಲ್ಲವೂ ನನ್ನ ಹೆಂಡತಿಯ ಕೈರುಚಿ ಮತ್ತು ದೇವರ ಆಶೀರ್ವಾದ ಅಷ್ಟೇ. ಇದೇನಿದು ಆಶ್ಚರ್ಯ! ನೆನ್ನೆ ಮೊನ್ನೆಯವರೆಗೂ ಭಿಕ್ಷೆ ಬೇಡುವ ಸ್ಥಿತಿಯಲ್ಲಿದ್ದ ಈ ಶಾಮು ಇದ್ದಕ್ಕಿದ್ದಂತೆ ಇಷ್ಟೊಂದು ದೊಡ್ಡ ವ್ಯಾಪಾರಸ್ಥನಾಗಿ ಬಿಟ್ಟನಲ್ಲ. ಇವನ ಅಂಗಡಿಗೆ ಇಡೀ ಊರೇ ಹರಿದು ಬರುತ್ತಿದೆ. ಇದರ ಹಿಂದೆ ಏನು ರಹಸ್ಯವಿದೆ? ಏನು ಶಾಮು, ಭರ್ಜರಿ ವ್ಯಾಪಾರ ನಡೀತಿದೆ ಅನ್ಸುತ್ತೆ. ನಿನ್ನ ಅದೃಷ್ಟ ಕುಲಾಯಿಸಿದೆ ನೋಡು. ನನಗೆ ತುಂಬಾ ಕುತೂಹಲ. ಇಷ್ಟೊಂದು ಜನಕ್ಕೆ ಪ್ರತಿದಿನ ಸಮೋಸ ಮಾಡಲು ನಿನಗೆ ಸಾಮಾನುಗಳು ಎಲ್ಲಿಂದ ಸಿಗುತ್ತವೆ? ನಿನ್ನ ಜೇಬಿನಿಂದ ಹಣ ಖರ್ಚಾಗುತ್ತಿಲ್ಲವೆ? ಇಲ್ಲ ಕಿಶನ್, ನನ್ನ ಹೆಂಡತಿ ತುಂಬಾ ಕಷ್ಟಪಟ್ಟು ಮಸಾಲೆ ತಯಾರಿಸುತ್ತಾಳೆ ಮತ್ತು ನನ್ನ ತಾಯಿಯ ಆಶೀರ್ವಾದದಿಂದ ನಮ್ಮ ಮನೆಯ ಒಂದು ಕೊಠಡಿಯಲ್ಲಿ ಇಟ್ಟ ಸಾಮಾನುಗಳು ಎಂದಿಗೂ ಮುಗಿಯುವುದೇ ಇಲ್ಲ. ಇದು ಆ ಭಗವಂತನ ಲೀಲೆ. ಓಹೋ, ಹಾಗಾದ್ರೆ ಆ ಮುಚ್ಚಿದ ಕೊಠಡಿಯ ಇವನು ಎಲ್ಲ ಐಶ್ವರ್ಯಕ್ಕೆ ಕಾರಣವಾದ ಮಾಟ ಆ ಕೊಠಡಿಯ ಸಾಮಾನುಗಳ ಇವನಿಗೆ ಉಚಿತವಾಗಿ ಸಿಗುತ್ತಿವೆ. ಈ ಕೊಠಡಿಯನ್ನು ಹೀಗೆ ಬಿಟ್ರೆ ಇವನು ಇಡೀ ಊರಿಗೆ ಸಾಹುಕಾರನಾಗುತ್ತಾನೆ. ಇದನ್ನು ನಾಶ ಮಾಡಲೇಬೇಕು. ಕಿಶನ್, ಎಲ್ಲಿ ಕಳೆದೋಗಿದ್ದೀಯಾ? ನಿನಗೂ 2 ಸಮೋಸ ಕೊಡಲೆ, ಬಿಸಿ ಬಿಸಿಯಾಗಿದೆ, ತಿನ್ನು. ಇರ್ಲಿ ಶ್ಯಾಮ್, ನನಗೆ ಹಸಿವಿಲ್ಲ. ನಾನು ಅಂಗಡಿಗೆ ಹೋಗ್ಬೇಕು. ನಿನ್ ವ್ಯಾಪಾರ ಹೀಗೆ ಮುಂದುವರಿಯಲಿ. ನೋಡ್ತೀರೋ ಶಾಮು, ಇವತ್ತು ರಾತ್ರಿಯೇ ನಿನ್ನ ಈ ಸೌಭಾಗ್ಯಕ್ಕೆ ಬೆಂಕಿ ಎರೆದಿದ್ರೆ ನನ್ನ ಹೆಸರು ಕಿಶನ್ ಅಲ್ಲ. ರಾತ್ರಿಯ ಸಮಯವಾಗಿತ್ತು. ಕಿಶನ್ ರಹಸ್ಯವಾಗಿ ಬಂದು ಆ ಚಮತ್ಕಾರದ ಕೊಠಡಿಗೆ ಬೆಂಕಿ ಹಚ್ಚುತ್ತಾನೆ. ಬೆಂಕಿ ಹೊತ್ತಿ ಉರಿಯುತ್ತದೆ. ಗ್ರಾಮಸ್ಥರು ಮತ್ತು ಪಂಚಾಯಿತಿ ಮುಖ್ಯ ಸೇರುತ್ತಾರೆ. ಅಯ್ಯೋ ದೇವ್ರೆ, ನನ್ನ ಅಮ್ಮನ ಕೊಠಡಿ ಸುಟ್ಟು ಬೂದಿಯಾಗುತ್ತಿದೆ. ಯಾರಾದರೂ ನೀರು ಹಾಕಿ ಆರಿಸಿ, ನನ್ನ ಸರ್ವಸ್ವವು ನಾಶವಾಯಿತು. ಯಾವ ಪಾಪಿ ಇಂತಹ ಕೆಲಸ ಮಾಡಿದನೋ ಗೊತ್ತಿಲ್ಲ. ನಮ್ಮ ಹೊಟ್ಟೆಯ ಮೇಲೆ ಹೊಡೆದ ದುಷ್ಟನಿಗೆ ದೇವರ ಶಿಕ್ಷೆ ಕೊಡಲಿ. ಆಗ ಅಲ್ಲಿಗೆ ಊರಿನ ಗೌಡರು ಮತ್ತು ಗ್ರಾಮಸ್ಥರು ಬರುತ್ತಾರೆ. ಗ್ರಾಮಸ್ಥರೇ, ಶಾಂತರಾಗಿರಿ. ನಮ್ಮ ಸುಜಾನಗರದಲ್ಲಿ ಇಂತಹ ನೀಚ ಕೃತ್ಯ ನಡೆದಿದ್ದು ಇದೇ ಮೊದಲು. ಯಾರಾದರೂ ಈ ಬೆಂಕಿ ಹಚ್ಚಿದವರನ್ನು ನೋಡಿದ್ದೀರಾ? ಸಾಕ್ಷಿ ಇದ್ದರೆ ತಕ್ಷಣ ಮುಂದೆ ಬನ್ನಿ. ಹೌದು ಗೌಡ್ರೆ, ನಾನು ನಿನ್ನೆ ರಾತ್ರಿ ತಡವಾಗಿ ಹಟ್ಟಿಯಿಂದ ಬರುತ್ತಿದ್ದಾಗ ಇದೇ ಕಿಶನ್ ಕೈಯಲ್ಲಿ ಸೀಮೆ ಎಣ್ಣೆ ಡಬ್ಬ ಹಿಡಿದು ಶಾಮುವಿನ ಮನೆಯ ಹಿತ್ತಲಿನಿಂದ ಹೋಗುತ್ತಿರುವುದನ್ನು ಕಣ್ಣಾರೆ ಕಂಡಿದ್ದೇನೆ. ಇವನೇ ಆ ಪಾಪಿ. ಕಿಶನ್, ಮುಖ ಎತ್ತಿ ನೋಡು. ವೀಣಾ ಹೇಳ್ತಿರುವುದು ನಿಜವೇ? ನಿನ್ನ ಸ್ವಂತ ಸ್ನೇಹಿತ ನಿನಗೆ ಒಳ್ಳೆಯದನ್ನೇ ಬಯಸುತ್ತಿದ್ದ ಶಾಮುವಿನ ಮನೆಗೆ ನೀನು ಬೆಂಕಿ ಹಚ್ಚಿದೆಯಾ? ನಿನ್ನ ಅಸೂಯೆಗೆ ಮಿತಿಯೇ ಇಲ್ಲವೇ? ದನಿಯವರೇ, ನನ್ನನ್ನು ಕ್ಷಮಿಸಿಬಿಡಿ. ಶಾಮುವಿನ ಬೆಳವಣಿಗೆ ನೋಡಿ ನನ್ನ ಕಣ್ಣು ಮಂಜಾಗಿತ್ತು. ಅಸೂಯೆಯಿಂದ ನಾನು ಈ ತಪ್ಪು ಮಾಡಿದೆ. ನನಗೆ ದೊಡ್ಡ ಶಿಕ್ಷೆ ನೀಡಬೇಡಿ. ಇಂತಹ ದ್ರೋಹಕ್ಕೆ ಕ್ಷಮೆ ಇಲ್ಲ. ಕಿಶನ್, ಪಂಚಾಯಿತಿಯ ತೀರ್ಪಿನ ಪ್ರಕಾರ ನಿನ್ನನ್ನು ಈ ಹಳ್ಳಿಯಿಂದ ಬಹಿಷ್ಕಾರ ಹಾಕಲಾಗುತ್ತದೆ ಮತ್ತು ನೀನು ಶಾಮುವಿನ ನಷ್ಟಕ್ಕೆ ದಂಡ ತೆರಬೇಕು. ಬೇರದನಿಯವರೇ, ದಯವಿಟ್ಟು ಕಿಶನ್ಗೆ ಶಿಕ್ಷೆ ನೀಡಬೇಡಿ. ಇವನು ನನ್ನ ಹಳೆಯ ಸ್ನೇಹಿತ. ಕಷ್ಟದ ಸಮಯದಲ್ಲಿ ಕೆರೆಯ ದಂಡೆಯ ಮೇಲೆ ನನಗೆ ಧೈರ್ಯ ಹೇಳಿದವನು ಇವನೇ. ಇವನು ಅರಿಯದೆ ತಪ್ಪು ಮಾಡಿದ. ನಾನು ಇವನನ್ನು ಸಂಪೂರ್ಣವಾಗಿ ಕ್ಷಮಿಸಿದ್ದೇನೆ. ಶ್ಯಾಮು, ನಾನು ನಿನ್ನ ಸರ್ವಸ್ವವನ್ನು ನಾಶ ಮಾಡಿದ್ರ ನೀವು ನನ್ನನ್ನು ಕ್ಷಮಿಸುತ್ತಿದೆಯಲ್ಲ? ನಾನು ಎಷ್ಟು ದೊಡ್ಡ ಪಾಪಿ. ನನ್ನನ್ನು ಒಡೆದು ಕೊಂದು ಬಿಡು ಶ್ಯಾಮು. ಆದರೆ ಈ ನಿನ್ನ ಪ್ರೀತಿಯನ್ನು ತಡೆದುಕೊಳ್ಳಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ.
ಕೆಲವು ತಿಂಗಳುಗಳ ನಂತರ ಶಾಮು ತನ್ನ ಸ್ವಂತ ಶ್ರಮದಿಂದ ಊರಿನಲ್ಲಿ ದೊಡ್ಡ ಹೋಟೆಲ್ ನಿರ್ಮಿಸಿದ್ದಾನೆ. ಹೊಸದಾಗಿ ಕಟ್ಟಿದ ಮನೆಯಲ್ಲಿ ಮತ್ತೆ ತಾಯಿಯ ಕೊಠಡಿ ನಿರ್ಮಿಸಿದ್ದಾನೆ ಕಿಶನ್. ಅಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಕಿಶನ್, ಆ ಹಳೆ ನೆನಪುಗಳನ್ನೆಲ್ಲ ಮರೆತುಬಿಡು. ನೋಡು, ನನ್ನ ಅಮ್ಮನ ಕೊಠಡಿ ಸುಟ್ಟರೂ ಅವರ ಆಶೀರ್ವಾದ ನಮ್ಮ ಜೊತೆಯೇ ಇತ್ತು. ನಮ್ಮ ಹೋಟೆಲ್ ಈಗ ಇಡೀ ತಾಲೂಕಿನಲ್ಲಿ ಪ್ರಸಿದ್ಧಿಯಾಗಿದೆ. ಶ್ಯಾಮು, ನೀನು ಕೇವಲ ನನ್ನನ್ನು ಕ್ಷಮಿಸಲಿಲ್ಲ, ಬದಲಿಗೆ ನಿನ್ನ ಹೋಟೆಲ್ನಲ್ಲಿ ನನಗೆ ಮ್ಯಾನೇಜರ್ ಕೆಲಸ ನೀಡಿ ನನ್ನ ಇಡೀ ಕುಟುಂಬವನ್ನು ಸಾಕುತ್ತಿದ್ದೀಯ. ನೀನು ಮನುಷ್ಯನಲ್ಲ, ನನ್ನ ಪಾಲಿನ ದೇವರು. ಕಿಶನ್ ಅಣ್ಣ, ಈ ಪ್ರಸಾದವನ್ನು ತೆಗೆದುಕೊಳ್ಳಿ. ಇವತ್ತು ನಮ್ಮ ಹೊಸ ಹೋಟೆಲ್ನ ವಾರ್ಷಿಕೋತ್ಸವ. ನಾವು ಕಷ್ಟದಲ್ಲಿದ್ದಾಗ ನೀವು ಜೊತೆಯಲ್ಲಿದ್ದಿರಿ. ಈಗ ಸುಖದಲ್ಲಿ ನೀವೇ ನಮ್ಮೊಂದಿಗೆ ಇರಬೇಕು. ಅಂಕಲ್, ಇವತ್ತು ನಮ್ಮ ಹೋಟೆಲ್ನಲ್ಲಿ ನಮ್ಮೆಲ್ಲರಿಗೂ ಇಷ್ಟವಾದ ರಸಗುಲ್ಲ ಮತ್ತು ವಿಶೇಷ ಊಟ ಸಿದ್ಧವಾಗಿದೆ. ನಾನು ಅಪ್ಪನಿಗೆ ಹೇಳಿ ನಿಮಗೂ ವಿಶೇಷ ಉಡುಗೊರೆ ತರಿಸಿದ್ದೇನೆ. ಹೌದು ಕಿಶನ್ ಅಂಕಲ್, ಅಪ್ಪ ಸದಾ ಹೇಳುತ್ತಾರೆ, ದ್ವೇಷ ಸಾಧಿಸುವುದರಿಂದ ಏನು ಸಿಗುವುದಿಲ್ಲ, ಕ್ಷಮಿಸುವುದರಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು ಎಂದು. ಇವತ್ತು ನಮ್ಮ ಕುಟುಂಬ ಎಷ್ಟು ಸಂತೋಷವಾಗಿದೆ ನೋಡಿ. ಅಮ್ಮ, ನೋಡು ಅಮ್ಮ, ನಿನ್ನ ಮುದ್ದಿನ ಮಕ್ಕಳು, ಸೊಸೆಸೆ ಮತ್ತು ನನ್ನ ಸ್ನೇಹಿತ ನಾವೆಲ್ಲರೂ ಒಂದಾಗಿದ್ದೇವೆ. ನಿನ್ನ ಆಶೀರ್ವಾದದ ಕೊಠಡಿ ನಮ್ಮ ಮನಸ್ಸಿನಲ್ಲಿ ಸದಾ ಜೀವಂತವಾಗಿರುತ್ತದೆ. ಹೌದು ಸ್ವಾಮಿ, ಕಷ್ಟಗಳು ಬಂದಾಗ, ಸುಖ ಬಂದಾಗ ಧೈರ್ಯಗೆಡದೆ, ಸುಖ ಬಂದಾಗ ಗರ್ವ ಪಡೆದೆ, ಬದುಕಿದ್ದಕ್ಕೆ ಆ ಭಗವಂತ ನಮಗೆ ಈ ಸೌಭಾಗ್ಯ ನೀಡಿದ್ದಾನೆ. ನಮ್ಮ ಜೀವನ ಹೀಗೆ ಆನಂದವಾಗಿರಲಿ.